ಇವತ್ತು ಪ್ರಮುಖವಾಗಿ ರೈಲ್ವೆ ಇಲಾಖೆಯ ನನ್ನ ಸ್ನೇಹಿತರುಗಳು ಹೇಳ್ತಾ ಇದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳು ರೈಲ್ವೆ ಇಲಾಖೆಯಲ್ಲಿ ದುಬಾರಿ ದರ ಮಾಡಿದ್ದಾರೆ, ಅದನ್ನು ವಾಪಸ್ ತಗೋಬೇಕು ಅನ್ನುವ ಟ್ವೀಟನ್ನು ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವ್ರು ಯಾಕೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಇನ್ನೊಬ್ಬರ ರೈಟನ್ನು ಜಾಸ್ತಿ ಮಾಡಿದ್ದಾರೆ ಭಾರತ ಸರ್ಕಾರ ಅಂತ ಹೇಳುವ ನೈತಿಕತೆಯನ್ನೇ ಕಳ್ಕೊಂಡಿದ್ದಾರೆ. ಯಾಕಂದರೆ ಅವ್ರು CM ಆಗೋಕ್ಕೆ ಮುಂಚಿತವಾಗಿ ನಾನೇನಾದರೂ ರಾಜ್ಯದ ಮುಖ್ಯಮಂತ್ರಿ ಆದರೆ ಪೆಟ್ರೋಲ್ ಡೀಸೆಲ್ ದರವನ್ನು 10 ರೂಪಾಯಿ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಪುಣ್ಯಾತ್ಮರು ಬರ್ತಾ ಇದ್ದಂಗೆ ಇವಾಗ ಇದ್ದಂಥ ದರದ ಮೇಲೆ 3 ರೂಪಾಯಿ ಮತ್ತು 5 ರೂಪಾಯಿ ಜಾಸ್ತಿ ಹಾಕಿ ಜಾಸ್ತಿ ಮಾಡಿದ್ರು. ಇನ್ನು ವೈನ್ ಶಾಪ್ಗಳಿಗೆ ನನಗನ್ನಿಸ್ತದೆ 6 ತಿಂಗಳು ಯಾವುದಾದ್ರು ರೈಟು ಜಾಸ್ತಿ ಆಯ್ತಾ ಇದೆ ಅಂದರೆ ಯಾವುದಾಯ್ತದೆ ವೈನ್ ಶಾಪ್ಗಳು ಆಗ್ತಾವೆ. ನಂದಿನಿ ಹಾಲಿಗೆ 9 ರೂಪಾಯಿ ಜಾಸ್ತಿ ಮಾಡಿದ್ರು. ನಮ್ಮ ಮೆಟ್ರೋ 70 ರೂಪಾಯಿ ಜಾಸ್ತಿ ಮಾಡಿದ್ರು. ಸರ್ಕಾರಿ ಸೇವೆ 25-30% ಜಾಸ್ತಿ ಮಾಡಿದ್ರು. ಸ್ಟಾಂಪ್ ಡ್ಯೂಟಿ 300ರಿಂದ 400, 500, 600% ಜಾಸ್ತಿ ಮಾಡಿದ್ರು. ವಿದ್ಯುತ್ಗೆ ಇದು ಲೆಕ್ಕವಿಲ್ಲದಷ್ಟು ಬರ್ಕೊಂಡ್ರು. ಹೀಗೆ ಅನೇಕ ಇಲಾಖೆಗಳ ರೈಟನ್ನು ಜಾಸ್ತಿ ಮಾಡಿ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಏನೋ ಮಾಡಿಬಿಟ್ಟಿದ್ದಾರೆ ಅಪಚಾರ ಅಂತ ಹೇಳ್ತಕ್ಕಂಥ ನೈತಿಕತೆ ತಮಗೇನಿದೆ ಅನ್ನೋದನ್ನು ತಾವೇ ಯೋಚನೆ ಮಾಡಿ, ನಾನು ಬೇಕಾದರೆ ನಾವು ಕರೆದ್ರೆ 2-3 ದಿವಸದಲ್ಲೇ ನಿಮ್ಮ ಕಚೇರಿಗೆ ಬರ್ತೀನಿ, ನೀವೇ ಮಾಧ್ಯಮದವ್ರು ಕರೀರಿ, ಜೊತೆಯಲ್ಲಿ ಸಂವಾದ ಮಾಡೋಣ. ಭಾರತ ಸರ್ಕಾರ ಏನು, ರಾಜ್ಯ ಸರ್ಕಾರ ಏನು, ಭಾರತ ಸರ್ಕಾರದ ಇತಿಮಿತಿ ಏನು, ರಾಜ್ಯ ಸರ್ಕಾರದ ಇತಿಮಿತಿ ಏನು, ರಾಜ್ಯ ಸರ್ಕಾರ ಕೈಗೊಂಡಿರೋ ಪ್ರಗತಿಪರ ಕಾರ್ಯಕ್ರಮಗಳೇನು, ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕೇವಲ ರೈಲ್ವೆ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡಿದ್ದೀವೋ ಇಲ್ವೋ ಅನ್ನೋದನ್ನು ಜನ ತಾವು ತೀರ್ಮಾನ ಮಾಡಬೇಕಾಯ್ತದೆ.